ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್‌ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ನಾಗರಿಕ ಅಧಿಕಾರಿಗಳಿಗಾಗಿ ಯಾವ ವಿಶೇಷ ವಾರವನ್ನು ಉದ್ಘಾಟಿಸಿದರು? ಆಪ್ಷನ್ಸ್. ಸರಿಯಾದ ಉತ್ತರ ಕರ್ಮಯೋಗಿ ಸಾಧನಾ ಸಪ್ತಾಹ 2026. ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋದಾದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಗರಿಕ ಸೇವಾ ಅಧಿಕಾರಿಗಳಿಗಾಗಿ ಇತ್ತೀಚೆಗೆ ಚಾಲನೆ ನೀಡಿದ ಕರ್ಮಯೋಗಿ ಸಾಧನಾ ಸಪ್ತಾಹ 2026 ಸಿವಿಲ್ ಸರ್ವೆಂಟ್ಸ್ ಯಾರು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ಅವ್ರಿಗೆ ಇದು ಯೂಸ್ಫುಲ್ ಆಗಿದೆ. ಅವರಿಗೆ ಕರ್ಮಯೋಗಿ ಸಾಧನಾ ಸಪ್ತಾಹ 2026 ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಅದ್ರ ಹೆಸರು ಕರ್ಮಯೋಗಿ ಸಾಧನಾ ಸಪ್ತಾಹ 2026. ಉದ್ಘಾಟನೆ ಏಪ್ರಿಲ್ 5, 2026ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಆಗಿ ಮೂಲಕ ಚಾಲನೆ ನೀಡಿದರು. ಧ್ಯೇಯೋದ್ದೇಶ ಭಾರತದ ನಾಗರಿಕ ಅಧಿಕಾರಿಗಳಲ್ಲಿ ಕರ್ತವ್ಯದ ಪ್ರಜ್ಞೆ ಮತ್ತು ಸೇವಾ ಮನೋಭಾವವನ್ನು ಹೆಚ್ಚಿಸುವುದು ಹಾಗೂ ಅವರ ಸಾಮರ್ಥ್ಯವನ್ನು ವೃದ್ಧಿಸುವುದು. ಮಿಷನ್ ಕರ್ಮಯೋಗಿದು ಇದು ರಾಷ್ಟ್ರೀಯ ನಾಗರಿಕ ಸೇವಾ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಬರುತ್ತದೆ. ವಿಶೇಷತೆ ಈ ಸಪ್ತಾಹದ ಅವಧಿಯಲ್ಲಿ ಅಧಿಕಾರಿಗಳು ಐ ಗಾಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಮೂಲಕ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಡಿಜಿಟಲ್ ತರಬೇತಿಯಲ್ಲಿ ಪಾಲ್ಗೊಳ್ಳಲು ಉತ್ತೇಜಿಸಲಾಗುತ್ತದೆ. ಎರಡನೇ ಕ್ವಶ್ಚನ್, ರಂಗೋಲಿ ಬಿಹು ಹಬ್ಬವನ್ನು ಭಾರತದ ಯಾವ ರಾಜ್ಯಗಳಲ್ಲಿ ಪ್ರಮುಖವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್. ಮಣಿಪುರ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಸಿಕ್ಕಿಂ. ರಂಗೋಲಿ ಬಿಹು ಹಬ್ಬ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ? ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನಲ್ಲಿ ರಂಗೋಲಿ ಬಿಹು ಹಬ್ಬವನ್ನು ಆಚರಿಸ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದ. ಅಸ್ಸಾಂ ರಾಜ್ಯದ ಅತ್ಯಂತ ಸಂಭ್ರಮದ ಹಬ್ಬವಾದ ರಂಗೋಲಿ ಬಿಹು 2026ರಲ್ಲಿ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ಯಾವತ್ತು ಆಚರಿಸಿದ್ದು? ಏಪ್ರಿಲ್ 14 ಮತ್ತು ಏಪ್ರಿಲ್ 15. ಏಪ್ರಿಲ್ 14 ಮತ್ತು 15ನೇ ತಾರೀಕು ರಂಗೋಲಿ ಬಿಹು ಹಬ್ಬವನ್ನು ಆಚರಿಸ್ತಾರೆ ಅಸ್ಸಾಂನ ಜನರು. ಅಸ್ಸಾಂದ ಇದು ಒಂಥರ ಹೊಸ ವರ್ಷ ಥರ, ನಮಗೆ ಯುಗಾದಿ ಹಬ್ಬ ಇದೆ ಹಾಗೆ ಅಸ್ಸಾಂ ಜನಕ್ಕೆ ಇದು ಹೊಸ ಹಬ್ಬ, ಹೊಸ ವರ್ಷದ ಹಬ್ಬ. ವೈಶಿಷ್ಟ್ಯ ಇದನ್ನು ಬೋಹಾಗ್ ಬಿಹು ಎಂದು ಕರೆಯುತ್ತಾರೆ. ಇದು ವಸಂತ ಕಾಲದ ಆಗಮನ ಮತ್ತು ಬಿತ್ತನೆಯ ಕಾರ್ಯದ ಆರಂಭವನ್ನು ಸಂಕೇತಿಸುತ್ತದೆ. ಪ್ರಾದೇಶಿಕ ಮಹತ್ವ ರಂಗೋಲಿ ಎಂದರೆ ಸಂತೋಷ ಎಂದರ್ಥ. ಈ ಹಬ್ಬವು ಜಾತಿ ಮತ ಭೇದವಿಲ್ಲದೆ ಅಸ್ಸಾಂನಾದ್ಯಂತ ಏಕತೆ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಲಾಗುತ್ತದೆ. ಮೂರನೇ ಕ್ವಶ್ಚನ್, ಇತ್ತೀಚೆಗೆ 167.2 ಕೋಟಿಗೆ ಹರಾಜಾಗಿ ವಿಶ್ವ ದಾಖಲೆ ನಿರ್ಮಿಸಿದ ರಾಜ ರವಿವರ್ಮ ಅವರ ಕಲಾಕೃತಿ ಯಾವುದು? ಆಪ್ಷನ್ಸ್. ಆಪ್ಷನ್ ಎ ಶಕುಂತಲಾ, ಆಪ್ಷನ್ ಬಿ ದಮಯಂತಿ ಮತ್ತು ಹಂಸ, ಆಪ್ಷನ್ ಸಿ ಯಶೋಧ ಮತ್ತು ಕೃಷ್ಣ, ಆಪ್ಷನ್ ಡಿ ನಾಯರ್ ಮಹಿಳೆ. 167.2 ಕೋಟಿಗೆ ಹರಾಜಾಗಿರೋ ಕಲಾಕೃತಿ ಯಾವುದು? ಸರಿಯಾದ ಉತ್ತರ ಯಶೋಧ ಮತ್ತು ಕೃಷ್ಣ, ಆಪ್ಷನ್ ಸಿ. ಇದೊಂದು ದಾಖಲೆ ಬೆಲೆಯಾಗಿದೆ ಈ ಸತಿ 167.2 ಕೋಟಿ. ಏನಾದ್ರ ಬಗ್ಗೆ ಸ್ವಲ್ಪ ನೋಡೋಣ. ಏಪ್ರಿಲ್ 1, 2026ರಂದು ಮುಂಬೈನಲ್ಲಿ ನಡೆದ ಸ್ಯಾಫ್ರನ್ ಆರ್ಟ್ ಹರಾಜಿನಲ್ಲಿ ರಾಜ ರವಿವರ್ಮ ಅವರ ಯಶೋಧ ಮತ್ತು ಕೃಷ್ಣ ತೈಲ ವರ್ಣಚಿತ್ರವು ದಾಖಲೆಯ ಬೆಲೆಗೆ ಮಾರಾಟವಾಗಿದೆ. ಎಷ್ಟು? 167.2 ಕೋಟಿಗೆ.
ಇದುವರೆಗೆ ಇದು ಭಾರತೀಯ ಕಲಾ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ದಾಖಲಾತಿ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಈ ಕಲಾಕೃತಿಯನ್ನು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ಸೈರಸ್ ಪೂನಾವಾಲಾ ಅವರು ಖರೀದಿಸಿದ್ದಾರೆ. ಹಿಂದಿನ ದಾಖಲೆ ಏನಂದ್ರೆ, ಈ ಮೊದಲು ಎಂ. ಎಫ್. ಹುಸೇನ್ ಅವರ ಗ್ರಾಮ ಯಾತ್ರಾ ಕಲಾಕೃತಿಯು 118.7 ಕೋಟಿ ಮಾರಾಟವಾಗಿ ದಾಖಲೆ ನಿರ್ಮಿಸಿತು. ಈಗ ರವಿವರ್ಮ ಚಿತ್ರ ಬರೆದು ದಾಖಲೆಯಾಗಿದೆ. 178ನೇ ಜನ್ಮದಿನಾಚರಣೆ ಏಪ್ರಿಲ್ ಯಾರ್ದು? ರವಿವರ್ಮ ಅವರದು. ಯಾವಾಗ? ಏಪ್ರಿಲ್ 29, 2026ರಂದು 178 ಜನ್ಮದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಇದು ಕೇರಳದ ಕಿಲಿಮನೂರು ಅವರ ಜನ್ಮಸ್ಥಳವಾಗಿದೆ. ಮುಂದಿನ ಪ್ರಶ್ನೆ, 2026ರಲ್ಲಿ ಯಾವ ರಾಜ್ಯಗಳ ಪೊಲೀಸ್ ಪಡೆಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಧ್ವಜ ಗೌರವವನ್ನು ನೀಡಲಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ಕರ್ನಾಟಕ ಮತ್ತು ಕೇರಳ, ಆಪ್ಷನ್ ಬಿ ಕರ್ನಾಟಕ, ಉತ್ತರ ಕನ್ನಡ ಮತ್ತು ಒಡಿಶಾ, ಆಪ್ಷನ್ ಸಿ ಗುಜರಾತ್ ಮತ್ತು ರಾಜಸ್ಥಾನ, ಆಪ್ಷನ್ ಡಿ ಅಸ್ಸಾಂ ಮತ್ತು ಮಣಿಪುರ. ಸರಿಯಾದ ಉತ್ತರ ಉತ್ತರಾಖಂಡ ಮತ್ತು ಒಡಿಶಾ. ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋಣ. 2026ರ ಪ್ರಚಲಿತ ವಿದ್ಯಮಾನಗಳಲ್ಲಿ ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಉತ್ತರಾಖಂಡ ಮತ್ತು ಒಡಿಶಾ ಪೊಲೀಸ್ ಪಡೆಗಳಿಗೆ ಲಭಿಸಿದ ರಾಷ್ಟ್ರಪತಿಗಳ ಪೊಲೀಸ್ ಧ್ವಜ ಗೌರವ. ಇದು ಪ್ರಮುಖ ಅಂಶಗಳಾದ್ರೆ ರಾಷ್ಟ್ರಪತಿಗಳ ಧ್ವಜ ಅಥವಾ ನಿಶಾನ್ ಅಂತ ಕರೀತಾರೆ ಎಂಬುದು ಭಾರತದ ಯಾವುದೇ ಮಿಲಿಟರಿ ಅಥವಾ ಪೊಲೀಸ್ ಘಟಕಕ್ಕೆ ನೀಡಲಾಗುವ ಅತ್ಯುನ್ನತ ಗೌರವ. ಇದರಲ್ಲಿ ರಾಜ್ಯಗಳಲ್ಲಿ 2026ರಲ್ಲಿ ಉತ್ತರಾಖಂಡ ಮತ್ತು ಒಡಿಶಾ ರಾಜ್ಯಗಳ ಪೊಲೀಸ್ ಪಡೆಗಳು ತಮ್ಮ ಅಸಾಧಾರಣ ಸೇವೆ, ಶಿಸ್ತು ಮತ್ತು ರಾಷ್ಟ್ರದ ಸುರಕ್ಷತೆ ನೀಡಿದ ಕೊಡುಗೆಗಾಗಿ ಈ ಗೌರವಕ್ಕೆ ಪಾತ್ರವಾಗಿವೆ. ಮಹತ್ವ: ಈ ಧ್ವಜವನ್ನು ನೀಡುವುದು ಎಂದರೆ ಆ ಪೊಲೀಸ್ ಪಡೆಯ 25 ವರ್ಷಗಳಿಗೂ ಹೆಚ್ಚಿನ ನಿರಂತರ ಶ್ರೇಷ್ಠ ಸೇವೆಯನ್ನು ಮಾನ್ಯ ಮಾಡಿದಂತೆ. ಇದರಲ್ಲಿ ಈ ಇಂಪಾರ್ಟೆಂಟ್ ವರ್ಡ್ ಏನಂದ್ರೆ ನಿಶಾನ್. ಈ ನಿಶಾನ್ ಯಾವ ಕ್ಯಾಟಗರಿಗೆ ಸೇರುತ್ತೆ, ಏನಕ್ಕೋಸ್ಕರ ಕೊಡ್ತಾರೆ ಈ ನಿಶಾನ್ ಗೌರವನ ಅಂತಲೂ ಎಕ್ಸಾಮ್ಸ್ ಅಲ್ಲಿ ಕೇಳೋಂಥ ಚಾನ್ಸಸ್ ಇದೆ. ಆಮೇಲಿಂದ ಇದು ಯಾವ ರಾಜ್ಯ, ಯಾವ ಸ್ಟೇಟ್ಗೋಸ್ಕರ ಕೊಟ್ಟಿದ್ದು ಈ ನಿಶಾನ್ ಗೌರವ ಅಂದ್ರೆ ಉತ್ತರಾಖಂಡ ಮತ್ತು ಒಡಿಶಾ ಅಂತಾನೂ ಬರಬಹುದು. ಆಮೇಲಿಂದ ಈ ಗೌರವ ಪಡೆದವರು 25 ವರ್ಷಕ್ಕಿಂತ ಹೆಚ್ಚು ಈಕ್ವಲ್ ಆಗಿರುತ್ತೆ. ಅಷ್ಟು ಗ್ರೇಟ್, ಇನ್ನು ಗ್ರೇಟ್ಗಿಂತ ಒಂಥರ ಜಾಸ್ತಿನೇ ಹೇಳ್ಬೋದು ಈ ಪದನ, ಹೇಳಕ್ಕಾಗಲ್ಲ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೈಕ್ರೋಸಾಫ್ಟ್ ಯಾವ ವಿಶ್ವವಿದ್ಯಾಲಯದಲ್ಲಿ ತನ್ನ ಎಐ ಸ್ಕಿಲ್ ಸೆಂಟರ್ ಅನ್ನು ಸ್ಥಾಪಿಸಿದೆ? ಆಪ್ಷನ್ಸ್: ಆಪ್ಷನ್ ಎ ದೆಹಲಿ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಚಂಡೀಗಢ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಐಐಟಿ ಮದ್ರಾಸ್, ಆಪ್ಷನ್ ಡಿ ಬೆಂಗಳೂರು ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಚಂಡೀಗಢ ವಿಶ್ವವಿದ್ಯಾಲಯ, ಆಪ್ಷನ್ ಬಿ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಚಂಡೀಗಢ ವಿಶ್ವವಿದ್ಯಾಲಯದಲ್ಲಿ ಮೈಕ್ರೋಸಾಫ್ಟ್ ಎಐ ಸ್ಕಿಲ್ ಸೆಂಟರ್ ಸ್ಥಾಪಿಸಿದ್ದಾರೆ. ಕೀ ಹೈಲೈಟ್ಸ್: ಟೆಕ್ ದೈತ್ಯ ಮೈಕ್ರೋಸಾಫ್ಟ್ ಮತ್ತು ಚಂಡೀಗಢ ವಿಶ್ವವಿದ್ಯಾಲಯ ನಡುವಿನ ಈ ಒಪ್ಪಂದ ಕೂಡ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಕೃತಕ ಬುದ್ಧಿಮತ್ತೆ ಕೌಶಲ್ಯಗಳನ್ನು ಹೆಚ್ಚಿಸುವುದು ಮತ್ತು ಉದ್ಯೋಗಾವಕಾಶಗಳನ್ನು ಸಾಧಿಸುವುದು. ಸ್ಟೂಡೆಂಟ್ಸ್ ಕಲಿತ್ಕೊಳ್ಳೋಕೆ ಮತ್ತು ಎಂಪ್ಲಾಯ್ಮೆಂಟ್ ಸಕ್ಸಸ್ ಆಗೋಕ್ಕೆ, ಕೆಲಸಕ್ಕೆ ಅದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ತರಬೇತಿ ಕೇಂದ್ರವು ಜನರೇಟಿವ್ ಎಐ, ಅಜುರೆ ಮತ್ತು ಡೇಟಾ ಅನಾಲಿಟಿಕಲ್ಸ್ ನಂತರ ಸುಧಾರಿತ ತಂತ್ರಜ್ಞಾನಗಳಲ್ಲಿ ಪ್ರಮಾಣೀಕೃತ ತರಬೇತಿಯನ್ನು ನೀಡುತ್ತದೆ. ಗುರಿ: 2026ರ ವೇಳೆಗೆ ಸಾವಿರಾರು ಪದವೀಧರರನ್ನು ಉದ್ಯಮಕ್ಕೆ ಸಿದ್ಧಪಡಿಸುವುದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಮಾಪ್ಸ್ ಆಪ್ ಮೂಲಕ ಆಧಾರ್ ಕೇಂದ್ರಗಳನ್ನು ಪತ್ತೆ ಹಚ್ಚಲು ಮ್ಯಾಪ್ ಮೈ ಇಂಡಿಯಾ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ?
ಸರಿಯಾದ ಉತ್ತರ ಆಪ್ಷನ್ಸ್. ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ, ಆಪ್ಷನ್ ಸಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ, ಆಪ್ಷನ್ ಡಿ ಭಾರತೀಯ ರಿಸರ್ವ್ ಬ್ಯಾಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ. ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಏಪ್ರಿಲ್ 2026ರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಧಿಕೃತ ಆಧಾರ್ ಸೇವಾ ಕೇಂದ್ರಗಳನ್ನು ಮಾರ್ಕ್ಸ್ ಅಪ್ಲಿಕೇಶನ್ಗೆ ಸಂಯೋಜಿಸಲು ಮ್ಯಾಪ್ ಮೈ ಇಂಡಿಯಾ ಜೊತೆಗೆ ಒಪ್ಪಂದ ಮಾಡಿ ಸಹಿ ಹಾಕಿದೆ. ಉದ್ದೇಶ: ಈ ಉಪಕ್ರಮವು ಸಾರ್ವಜನಿಕ ಅನುಕೂಲತೆಯನ್ನು ಸುಧಾರಿಸುವುದು, ಆಧಾರ್ ಸೇವೆಗಳಿಗೆ ಸರಾಗ ಪ್ರವೇಶವನ್ನು ಖಚಿತಪಡಿಸುವುದು ಮತ್ತು ಅನಧಿಕೃತ ಕೇಂದ್ರಗಳನ್ನು ಕುರಿತು ತಪ್ಪು ಮಾಹಿತಿಯನ್ನು ಕಡಿಮೆ ಮಾಡುವುದು ಇದರ ಗುರಿಯಾಗಿದೆ. ವೈಶಿಷ್ಟ್ಯಗಳು: ನಿರ್ದಿಷ್ಟ ಆಧಾರ್ ಸೇವೆಗಳ ಮೂಲಕ ಹುಡುಕಾಟಗಳನ್ನು ಫಿಲ್ಟರ್ ಮಾಡಲು ಮತ್ತು ನಿಖರವಾದ ಫಲಿತಾಂಶಗಳೊಂದಿಗೆ ಅಧಿಕೃತ ಕೇಂದ್ರಗಳಿಗೆ ನ್ಯಾವಿಗೇಟ್ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಗೆ ಅನುಮತಿಸುತ್ತದೆ. ವಯಸ್ಕರ ದಾಖಲಾತಿ, ಮಕ್ಕಳ ದಾಖಲೆ ಮತ್ತು ವಿಳಾಸ ಅಥವಾ ಮೊಬೈಲ್ ಸಂಖ್ಯೆಗೆ ನವೀಕರಿಸುವಂತಹ ಸೇವೆಯನ್ನು ನೀಡುತ್ತದೆ. ಕೇಂದ್ರ ಗುರುತನ್ನು ಇದು ಸಕ್ರಿಯಗೊಳಿಸುತ್ತದೆ. ಈ ಉಪಕ್ರಮವು ಆಧಾರ್ ಸೇವಾ ಕೇಂದ್ರಗಳು ಜೊತೆಗೆ ಇತರ ಅಧಿಕೃತ ಆಧಾರ್ ಕೇಂದ್ರಗಳನ್ನು ಒಳಗೊಂಡಿರುತ್ತದೆ. ಇದು ವಿಭಿನ್ನ ಮತ್ತು ನಿಖರವಾದ ಪಟ್ಟಿಯನ್ನು ಖಚಿತಪಡಿಸುತ್ತದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ತೆರಿಗೆ ಸಲ್ಲಿಕೆಯನ್ನು ಸರಳಗೊಳಿಸಲು ಕರಾ-ಸಾತ್ ಎಂಬ ಹೊಸ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ಸ್. ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಬಿ ಕೇಂದ್ರ ನೇರ ತೆರಿಗೆಗಳ ಮಂಡಳಿ, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ ಹಣಕಾಸು ಸಚಿವಾಲಯದ ಜಾರಿ ನಿರ್ದೇಶನಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ನೇರ ತೆರಿಗೆಗಳ ಮಂಡಳಿ, ಸಿಬಿಡಿಟಿ. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಸಿಬಿಡಿಟಿ ಫುಲ್ ಕೇಂದ್ರ ನೇರ ತೆರಿಗೆಗಳ ಮಂಡಳಿ ಇತ್ತೀಚೆಗೆ ತೆರಿಗೆ ಸಲ್ಲಿಕೆಯನ್ನು ಸರಳಗೊಳಿಸಲು ಮತ್ತು ತೆರಿಗೆದಾರರಿಗೆ ನೆರವಾಗಲು ಹೊಸ ವೆಬ್ಸೈಟ್ ಹಾಗೂ ಕರಾ-ಸಾತ್ ಎಂಬ ಎಐ ಚಾಟ್ ಬಾಕ್ಸ್ ಅನ್ನು ಬಿಡುಗಡೆ ಮಾಡಿದೆ. ಟ್ಯಾಕ್ಸ್ನ ಸುಲಭ ಕಟ್ಟೋದಕ್ಕೆ ತೆರಿಗೆದಾರರಿಗೆ ನೆರವಾಗಲು ಟ್ಯಾಕ್ಸ್ ವೆಬ್ಸೈಟ್ನ ಸ್ವಲ್ಪ ಮಾಡೋದಕ್ಕೋಸ್ಕರ ಸುಲಭವಾಗಿ ಕರಾ-ಸಾತ್ ಆ್ಯಪ್, ಅದೊಂದು ಎಐ ಆ್ಯಪ್, ಅದನ್ನು ಡೆವಲಪ್ ಮಾಡಿದ್ದಾರೆ. ಏಪ್ರಿಲ್ 2, 2026ರಂದು ಆದಾಯ ತೆರಿಗೆ ಇಲಾಖೆಯು ಈ ಉಪಕ್ರಮವನ್ನು ಆರಂಭಿಸಿತು. ಇದು ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ತೆರಿಗೆದಾರರಿಗೆ ಸುಲಭವಾಗಿ ಮಾಹಿತಿ ನೀಡುವ ಉದ್ದೇಶ ಹೊಂದಿದೆ. ಇನ್ಫಾರ್ಮೇಷನ್ ಆರಾಮಾಗಿ ಸಿಗೋಕೆ, ಬೇಗ ಸಿಗೋಕೆ ಈ ಆ್ಯಪ್ನ ಡೆವಲಪ್ ಮಾಡಿದ್ದಾರೆ ತೆರಿಗೆದಾರರಿಗೋಸ್ಕರ. ಕರಾ-ಸಾತ್ ವೆಬ್ಸೈಟ್ನ ಪ್ರಮುಖ ವೈಶಿಷ್ಟ್ಯಗಳು, ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡೋದಾದ್ರೆ, ಇದೊಂದು ಎಐ ಚಾಟ್ ಬಾಕ್ಸು. ಇದು ತೆರಿಗೆದಾರರ ಪ್ರಶ್ನೆಗಳಿಗೆ ದಿನದ 24 ಗಂಟೆ ಉತ್ತರ ನೀಡುವ ಕೃತಕ ಬುದ್ಧಿಮತ್ತೆ ಆಧಾರಿತ ಸಹಾಯಕವಾಗಿದೆ. ತೆರಿಗೆ ಸಲ್ಲಿಕೆ ಫಾರ್ಮ್ಗಳು ಮತ್ತು ಹೊಸ ನಿಯಮಗಳ ಬಗ್ಗೆ ಇದು ಮಾಹಿತಿ ನೀಡುತ್ತದೆ. ಪ್ರಾರಂಭ್ ಉಪಕ್ರಮ: ಇದು ನಾಗರಿಕ ದೇವೋ ಭವ ಎಂಬ ತತ್ವದಡಿ ಕಾರ್ಯನಿರ್ವಹಿಸುವ ಒಂದು ಜಾಗತಿಕ ಅಭಿಯಾನವಾಗಿದೆ. ತೆರಿಗೆ ನಿಯಮಗಳಲ್ಲಿನ ಗೊಂದಲ ನಿವಾರಿಸಲು ಈ ಅಭಿಯಾನ ಪೂರಕವಾಗಿದೆ. ಸರಳೀಕರಣ: ಹೊಸ ವ್ಯವಸ್ಥೆಯಡಿ ನಿಯಮಗಳ ಸಂಖ್ಯೆಯನ್ನು 510ರಿಂದ 333ಕ್ಕೆ ಮತ್ತು ಫಾರ್ಮ್ಗಳ ಸಂಖ್ಯೆ 399ರಿಂದ 190ಕ್ಕೆ ಇಳಿಸಲಾಗಿದೆ. ಏಕವಾಕ್ಷಿ ವ್ಯವಸ್ಥೆ: ತೆರಿಗೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿ, ಚಲನ್ ಪಾವತಿ ಮತ್ತು ಇ-ವೆರಿಫಿಕೇಷನ್ ಸೌಲಭ್ಯಗಳು ಈಗ ಒಂದೇ ಕಡೆ ಎಲ್ಲ ಸಿಗುತ್ತೆ. ಮುಂಚೆ ಬೇರೆ ಕಡೆ ಇತ್ತು, ಇವಾಗ ಇದೊಂದು ಆ್ಯಪಲ್ಲಿ ಎಲ್ಲ ಸಿಗುತ್ತೆ. ವೆರಿಫಿಕೇಷನು, ಚಲನು, ಮಾಹಿತಿ, ಆಮೇಲೆ ಫಾರ್ಮ್ಸ್, ಟ್ಯಾಕ್ಸ್ ಕಟ್ಟಿಸ್ಬೇಕಾದ್ರೆ ಫಾರ್ಮ್ಸ್ಗಳು, ಎಲ್ಲ ಸೆಕ್ಷನ್ಸ್ಗಳು ಎಲ್ಲ ಅಲ್ಲಲ್ಲೇ ಎಲ್ಲ ಸಿಗುತ್ತೆ. ಅದು ಎಲ್ಲ ಒಂದೇ ಆ್ಯಪಲ್ಲಿ ಸಿಗುತ್ತೆ.
ನೆಕ್ಸ್ಟ್ ಕ್ವಶನು, ಮಹಿಳಾ ಶಾಂತಿ ಮತ್ತು ಭದ್ರತೆ ಸೂಚ್ಯಂಕಗಳ 2025-26ರ ಪ್ರಕಾರ ಯಾವ ದೇಶವು ಸತತ 3ನೇ ಬಾರಿಗೆ 1ನೇ ಸ್ಥಾನದಲ್ಲಿದೆ ಮತ್ತು ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ? ಅಂದರೆ ಫಸ್ಟ್ ಸ್ಥಾನದಲ್ಲಿ ಯಾವ ದೇಶ ಇದೆ? ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ಸ್ ಎ ನಾರ್ವೆ, ಆಪ್ಷನ್ ಬಿ ಸ್ವೀಡನ್, ಆಪ್ಷನ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ಡಿ ಡೆನ್ಮಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಡೆನ್ಮಾರ್ಕ್. ಇದ್ರ ಬಗ್ಗೆ ಸ್ವಲ್ಪ ನೋಡೋದ, ಅದು ವುಮೆನ್ಸ್ ಪೀಸ್ ಸೆಕ್ಯೂರಿಟಿ ಇಂಡೆಕ್ಸ್ ನಲ್ಲಿ ಡೆನ್ಮಾರ್ಕ್ ಫಸ್ಟ್ ಪ್ಲೇಸ್ ಇದೆ, ಅಫ್ಘಾನಿಸ್ತಾನ್ ಲಾಸ್ಟ್ ಪ್ಲೇಸ್ ಅಲ್ಲಿದೆ. ಅದ್ರ ಬಗ್ಗೆ ವುಮೆನ್ಸ್ ಪೀಸ್ ಅಂಡ್ ಸೆಕ್ಯೂರಿಟಿ ಇಂಡೆಕ್ಸ್ ಆಫ್ 2025-26 ಮಹಿಳಾ ಶಾಂತಿ ಮತ್ತು ಭದ್ರತೆ ಸೂಚ್ಯಂಕ 2025-26ರ ವರದಿಯ ಪ್ರಕಾರ ಡೆನ್ಮಾರ್ಕ್ ಸತತ 3ನೇ ಬಾರಿಗೆ ವಿಶ್ವ ದಾಖಲೆಯ ಸ್ಥಾನ ಪಡೆದಿದೆ. 3 ಸತಿ ಇದಾಗಲೇ ಡೆನ್ಮಾರ್ಕ್ ಫಸ್ಟ್ ಪ್ಲೇಸ್ ಅಲ್ಲಿದೆ, ಅಫ್ಘಾನಿಸ್ತಾನ ಕೊನೆಯ ಪಟ್ಟಿಯ ಸ್ಥಾನದಲ್ಲಿದೆ. ಸೂಚ್ಯಂಕ ಇಂಡೆಕ್ಸ್ ಬಾಕ್ಸ್ ನೋಡೋದಾದ್ರೆ 2025-26 ಫಸ್ಟ್ ರ್ಯಾಂಕ್ ಡೆನ್ಮಾರ್ಕ್, ಅದರ ಸ್ಕೋರ್ 0.939. ಎರಡನೇ ಸ್ಥಾನ ರ್ಯಾಂಕ್ ಸೆಕೆಂಡ್ ಐಸ್ಲ್ಯಾಂಡ್, ಅದರ ಸ್ಕೋರ್ 0.932. ಮೂರನೇ ಸ್ಥಾನ ರ್ಯಾಂಕ್ 3 ನಾರ್ವೆ ಮತ್ತು ಸ್ವೀಡನ್, ಇದು ಎರಡರಲ್ಲಿದೆ. ಮೂರನೇ ಸ್ಥಾನ ರ್ಯಾಂಕು 2 ದೇಶ ಇದೆ, ಒಂದು ನಾರ್ವೆ ಮತ್ತು ಒಂದು ಸ್ವೀಡನ್, ಅದ್ರ ಸ್ಕೋರು 0.924. ಕೊನೆಯ ಸ್ಥಾನ 181th ರ್ಯಾಂಕ್ ಅಫ್ಘಾನಿಸ್ತಾನ, ಸ್ಕೋರ್ 0.279. ಭಾರತ ಇದರಲ್ಲಿ ಹೇಗಿದೆ? ಭಾರತ ಈ ಇಂಡೆಕ್ಸ್ ಬಾಕ್ಸ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಈ ಮಾಹಿತಿ ಉಪಯೋಗವಾಗುತ್ತದೆ. ಭಾರತದ ಸ್ಥಾನ 131ನೇ ಶ್ರೇಯಾಂಕದಲ್ಲಿದೆ. ಭಾರತದ ಸ್ಕೋರು 0.607. ಈ ವರದಿಯನ್ನು ಅಮೆರಿಕ ಜಾರ್ಜ್ ಟೌನ್ ಇನ್ಸ್ಟಿಟ್ಯೂಟ್ ಮತ್ತು ನಾರ್ವೆಯ PRIO ಸಂಸ್ಥೆಗಳು ಸೇರಿ ತಯಾರಿಸುತ್ತದೆ. ಇದು 13 ಸೂಚ್ಯಂಕಗಳನ್ನು ಬಳಸಿಕೊಂಡು 3 ಪ್ರಮುಖ ಆಯಾಮಗಳ ಮೇಲೆ ದೇಶಗಳನ್ನು ಅಳೆಯುತ್ತದೆ. ಯಾರು ವರದಿ ಬಿಡದು ಅಂದ್ರೆ ಅಮೆರಿಕದ ಜಾರ್ಜ್ ಇನ್ಸ್ಟಿಟ್ಯೂಟ್ ಮತ್ತು ನಾರ್ವೆದ PRIO ಸಂಸ್ಥೆ, ಇವೆರಡು ಸೇರಿ ಈ ಇಂಡೆಕ್ಸ್ ಬಾಕ್ಸ್ ನ ಬಿಡೋದು. ಯಾವುದು? ವುಮೆನ್ಸ್ ಪೀಸ್ ಅಂಡ್ ಸೆಕ್ಯೂರಿಟಿ ಇಂಡೆಕ್ಸ್, ಅವ್ರನ್ನೇ ಈ ಲಿಸ್ಟ್ ನ ತಯಾರಿಸೋದು. ಥ್ಯಾಂಕ್ ಯು.